ಪರೀಕ್ಷೆ ನಾಳೆ ಇದೆ, ಆದರೆ ಓದಿದ್ದು ಮಾತ್ರ 0. ಟೆನ್ಷನ್ ಆಗ್ತಾ ಇದೆಯಾ? ಚಿಂತೆ ಬಿಡಿ. ಒಂದೇ ಒಂದು ದಿನದಲ್ಲಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಪಾಸ್ ಆಗಲು ಬೇಕಾದ ಸೂಪರ್ ಪವರ್ ಟಿಪ್ಸ್ ಅನ್ನು ಇವತ್ತು ನಾನು ನಿಮಗೆ ಕೊಡ್ತೀನಿ. ಇದು ಕೇವಲ ಓದುವ ಟಿಪ್ಸ್ ಅಲ್ಲ, ಪರೀಕ್ಷಾ ಹಾಲ್ನಲ್ಲಿ ನಿಮ್ಮ ಆಟ ಹೇಗಿರಬೇಕು ಎಂಬುದರ ಬಗ್ಗೆ ಒಂದು ಸಂಪೂರ್ಣ ಪ್ಲಾನ್. ಬನ್ನಿ ಶುರು ಮಾಡೋಣ. ಮೊದಲ ಹಂತ, ಸ್ಮಾರ್ಟ್ ಸ್ಟಡಿ ಪ್ಲಾನ್. ನೀವು ನಿಮ್ಮ ಮುಂದೆ ಇರುವುದು ಕೇವಲ 24 ಗಂಟೆಗಳು. ಈ ಟೈಮ್ನಲ್ಲಿ ಪುಸ್ತಕದ ಪ್ರತಿ ಅಕ್ಷರ ಓದಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಸ್ಮಾರ್ಟ್ ಆಗಿ ಓದಬೇಕು. ಒಂದು, ಮುಖ್ಯ ಪ್ರಶ್ನೆಗಳಿಗೆ ಆದ್ಯತೆ. ಪ್ರಯಾರಿಟೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಮೊದಲು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳಿ. ಯಾವ ಅಧ್ಯಾಯಗಳಿಂದ ಅಥವಾ ಯಾವ ಪ್ರಶ್ನೆಗಳು ಹೆಚ್ಚು ಅಂಕಗಳಿಗೆ ಪದೇ ಪದೇ ಬರುತ್ತವೆಯೋ ಅವುಗಳನ್ನು ಗುರುತಿಸಿ. ಇದೇ ನಮ್ಮ ಪಾಸ್ ಆಗಬೇಕು ಪ್ಯಾಕೇಜ್. 2, ಶೀರ್ಷಿಕೆ ಮತ್ತು ಉಪಶೀರ್ಷಿಕೆ ಓದಿ. ಪ್ರತಿ ಉತ್ತರವನ್ನು ಕೂಲಂಕಷವಾಗಿ ಓದಬೇಡಿ. ಬದಲಿಗೆ ಮುಖ್ಯವಾದ ಶೀರ್ಷಿಕೆಗಳನ್ನು, ಹೆಡಿಂಗ್ಸ್ ಮತ್ತು ಉಪಶೀರ್ಷಿಕೆಗಳನ್ನು, ಸಬ್ ಹೆಡಿಂಗ್ಸ್ ಮಾತ್ರ ಓದಿ. ಇದರಿಂದ ಇಡೀ ವಿಷಯದ ಐಡಿಯಾ ಸಿಗುತ್ತದೆ. ಮುಖ್ಯ ಸೂತ್ರಗಳು, ದಿನಾಂಕಗಳು, ವಿಜ್ಞಾನದ ಹೆಸರುಗಳು ಇವುಗಳನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಿ. 3, ನಿದ್ದೆಗೆ ಸಮಯ ಕೊಡಿ. ಪ್ರಯಾರಿಟೈಸ್ ಸ್ಲೀಪ್. ರಾತ್ರಿ ಇಡೀ ಕೂತು ಓದುವ ತಪ್ಪು ಮಾಡಬೇಡಿ. ಕನಿಷ್ಠ 6 ರಿಂದ 7 ಗಂಟೆಗಳ ನಿದ್ದೆ ಮಾಡಿ. ನಿದ್ರೆ ಚೆನ್ನಾಗಿದ್ದರೆ ಓದಿದ್ದು ಸರಿಯಾಗಿ ನೆನಪಿನಲ್ಲಿ ಉಳಿಯುತ್ತದೆ ಮತ್ತು ಪರೀಕ್ಷೆಯಲ್ಲಿ ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತದೆ. 2ನೇ ಹಂತ, ಪರೀಕ್ಷಾ ಹಾಲ್ನಲ್ಲಿ ನಿಮ್ಮ ಟ್ರಿಕ್. ಎಕ್ಸಾಮ್ ಹಾಲ್ ಸ್ಟ್ರಾಟಜಿ. ನೀವು ನಾಳೆ ಪರೀಕ್ಷಾ ಹಾಲ್ನಲ್ಲಿ ಹೇಗೆ ಬರೆಯಬೇಕು ಅನ್ನೋದು ಅಷ್ಟೇ ಮುಖ್ಯ. 1, ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದಿ ಕ್ವೆಶ್ಚನ್ ಪೇಪರ್. ಮೊದಲ 15 ನಿಮಿಷಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದಲು ಮೀಸಲಿಡಿ. ನಿಮಗೆ ಚೆನ್ನಾಗಿ ತಿಳಿದಿರುವ ಪ್ರಶ್ನೆಗಳನ್ನು ಮೊದಲು ಗುರುತಿಸಿ. 2, ಮೊದಲು ತಿಳಿದಿದ್ದನ್ನು ಬರೆಯಿರಿ. ರೈಟ್ ವಾಟ್ ಯು ನೋ ಫಸ್ಟ್. ಗುರುತಿಸಿದ ಪ್ರಶ್ನೆಗಳಿಗೆ ಮೊದಲು ಮತ್ತು ಉತ್ತಮವಾಗಿ ಉತ್ತರಿಸಿ. ಮೊದಲ ಉತ್ತರಗಳು ಚೆನ್ನಾಗಿದ್ದರೆ ನಿಮ್ಮ ಉತ್ತರ ಪತ್ರಿಕೆಯನ್ನು ನೋಡುವವರಿಗೆ ನಿಮ್ಮ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯ ಮೂಡುತ್ತದೆ. 3, ಪ್ರತಿ ಪ್ರಶ್ನೆಗೆ ಪ್ರಯತ್ನಿಸಿ. ಅಟೆಂಪ್ಟ್ ಎವ್ರಿ ಕ್ವೆಶ್ಚನ್. ಯಾವುದೇ ಪ್ರಶ್ನೆಯನ್ನು ಬಿಡಬೇಡಿ. ನಿಮಗೆ ಅದರ ಬಗ್ಗೆ ಅರ್ಧ ಮಾಹಿತಿಯಷ್ಟೇ ಗೊತ್ತಿದ್ದರೆ ಆ ವಿಷಯಕ್ಕೆ ಸಂಬಂಧಿಸಿದ ಯಾವುದನ್ನಾದರೂ ಬರೆಯಿರಿ. ಯಾಕೆಂದರೆ ಸಂಬಂಧಿಸಿದ ಮಾಹಿತಿ ಬರೆದರೆ ಅಂಕ ಕೊಡುವ ಅವಕಾಶವಿರುತ್ತದೆ. ಖಾಲಿ ಬಿಟ್ಟರೆ ಅಂಕ ಖಂಡಿತ ಸಿಗುವುದಿಲ್ಲ. 4 ಪಾಯಿಂಟ್ಗಳು ಮತ್ತು ಅಂಡರ್ಲೈನ್ ಮಾಡಿ. ಯೂಸ್ ಪಾಯಿಂಟ್ಸ್ ಅಂಡ್ ಅಂಡರ್ಲೈನ್ಸ್. ಉತ್ತರವನ್ನು ಪ್ಯಾರಾಗ್ರಾಫ್ನಲ್ಲಿ ಬರೆಯುವ ಬದಲು ಪಾಯಿಂಟ್ಗಳಲ್ಲಿ ಬರೆಯಿರಿ. ಪ್ರಮುಖ ಪದಗಳು, ಕೀವರ್ಡ್ಸ್ ಮತ್ತು ಶೀರ್ಷಿಕೆಗಳನ್ನು ಅಂಡರ್ಲೈನ್ ಮಾಡಿ. ಇದರಿಂದ ಪರೀಕ್ಷಕರಿಗೆ ನಿಮ್ಮ ಉತ್ತರವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಅಂಕ ನೀಡಲು ಸಹಾಯವಾಗುತ್ತದೆ. ಕೊನೆಯ ಮಾತು, ಫೈನಲ್ ವರ್ಡ್ಸ್. ನೀವು ಸ್ನೇಹಿತರೆ, ಈ ಒಂದು ದಿನದ ತಯಾರಿ ಕೇವಲ ಪಾಸ್ ಆಗಲು ಮಾತ್ರ. ಮುಂದಿನ ಬಾರಿ ಹೀಗಾಗದಂತೆ ಮುಂಚಿತವಾಗಿಯೇ ಓದಲು ಶುರು ಮಾಡಿ. ಈಗಿರುವ ಸನ್ನಿವೇಶಕ್ಕೆ ಇದು ಅತ್ಯುತ್ತಮ ಪ್ಲಾನ್. ನಿಮ್ಮ ಮೇಲೆ ವಿಶ್ವಾಸ ಇಡಿ, ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ. ಆಲ್ ದಿ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಉತ್ತಮ ಟಿಪ್ಸ್ಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.